ಸ್ನೇಹಿತರೆ ನಮಸ್ಕಾರ. ಭಾರತೀಯ ರೈಲ್ವೆ ಇದೀಗ ಬೆಂಗಳೂರು, ಹುಬ್ಬಳ್ಳಿ ಮತ್ತು ವಿಜಯಪುರ ನಗರಗಳನ್ನು ಸಂಪರ್ಕಿಸುವ 2 ಹೊಸ ದೈನಂದಿನ ರೈಲು ಸೇವೆಗಳನ್ನು ಆರಂಭಿಸಿದೆ. ಈ ಹೊಸ ರೈಲುಗಳು ಹಿಂದಿನ ವಿಶೇಷ ರೈಲುಗಳು ಆಗಿದ್ದು ಕೆಲವು ದಿನಗಳಲ್ಲಿ ಮಾತ್ರ ಓಡುತ್ತಿದ್ವು. ಈಗ ಅವುಗಳನ್ನು ಪ್ರತಿದಿನದ ರೈಲುಗಳಾಗಿ ಪರಿವರ್ತಿಸಲಾಗಿದೆ. ಇದರ ಮೂಲಕ ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ನಡುವೆ ಪ್ರಯಾಣಿಸುವವರಿಗೆ ಸುಲಭ, ವೇಗವಾದ ಮತ್ತು ವಿಶ್ವಾಸಾರ್ಹ ಸಾರಿಗೆ ವ್ಯವಸ್ಥೆ ದೊರೆಯಲಿದೆ. ರಾಜ್ಯದ ಪ್ರಮುಖ ನಗರಗಳು ಹಾಗೂ ಜಿಲ್ಲೆಗಳ ನಡುವೆ ಸಂಪರ್ಕವನ್ನು ಬಲಪಡಿಸುವುದೇ ಈ ಯೋಜನೆಯ ಉದ್ದೇಶವಾಗಿದೆ. ಮೊದಲ ರೈಲು ಬೆಂಗಳೂರು ಹುಬ್ಬಳ್ಳಿ ಡೈಲಿ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ರೈಲು ಸಂಖ್ಯೆ 20687/2068 ಸಂಖ್ಯೆಯಡಿ ವಿಶೇಷ ರೈಲು ಆಗಿ ಕೆಲವೇ ದಿನಗಳಲ್ಲಿ ಓಡುತ್ತಿತ್ತು. ಈಗ ಇದನ್ನ ಪ್ರತಿದಿನ ಓಡುವ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಆಗಿ ಬದಲಿಸಲಾಗಿದೆ. ರೈಲು ಸಂಖ್ಯೆ 20687 ರಾತ್ರಿ 11:15ಕ್ಕೆ ಹುಬ್ಬಳ್ಳಿಯಿಂದ ಹೊರಟು ಬೆಳಿಗ್ಗೆ 6:50ಕ್ಕೆ ಬೆಂಗಳೂರಿನ ಕೆಎಸ್ಆರ್ ನಿಲ್ದಾಣ ತಲುಪುತ್ತದೆ. ಹಿಂತಿರುಗುವ ರೈಲು 20688 ಬೆಂಗಳೂರಿನಿಂದ ರಾತ್ರಿ 11:55ಕ್ಕೆ ಹೊರಟು ಬೆಳಗ್ಗೆ 7:30ಕ್ಕೆ ಹುಬ್ಬಳ್ಳಿ ತಲುಪುತ್ತದೆ. ಈ ರೈಲಿನಲ್ಲಿ 1 ಎಸಿ, 2 ಟೈರ್ ಬೋಗಿ, 1 ಎಸಿ, 3 ಟೈರ್ ಬೋಗಿ, 11 ಸ್ಲೀಪರ್ ಬೋಗಿಗಳು, 4 ಜನರಲ್ ಬೋಗಿಗಳು ಮತ್ತು 2 ಎಸ್ಎಲ್ಆರ್ ಬೋಗಿಗಳು ಇರುತ್ತವೆ. ಈ ವ್ಯವಸ್ಥೆಯಿಂದ ಎಲ್ಲ ವರ್ಗದ ಪ್ರಯಾಣಿಕರು ಸುಲಭವಾಗಿ ಪ್ರಯಾಣಿಸಬಹುದು. ಎರಡನೇ ರೈಲು ಯಶವಂತಪುರ ವಿಜಯಪುರ ಡೈಲಿ ಎಕ್ಸ್‌ಪ್ರೆಸ್ ರೈಲು ಸಂಖ್ಯೆ 16547/16548. ಈ ರೈಲು ಡಿಸೆಂಬರ್ 8, 2025ರಿಂದ ಪ್ರಾರಂಭವಾಗಲಿದೆ. ರೈಲು ಸಂಖ್ಯೆ 16547 ಯಶವಂತಪುರದಿಂದ ರಾತ್ರಿ 9:30ಕ್ಕೆ ಹೊರಟು ಮರುದಿನ ಬೆಳಗ್ಗೆ 11:25ಕ್ಕೆ ವಿಜಯಪುರ ತಲುಪುತ್ತದೆ. ಹಿಂತಿರುಗುವ ರೈಲು 16548 ಮಧ್ಯಾಹ್ನ 1:50ಕ್ಕೆ ವಿಜಯಪುರದಿಂದ ಹೊರಟು ಬೆಳಿಗ್ಗೆ 5:10ಕ್ಕೆ ಯಶವಂತಪುರ ತಲುಪುತ್ತದೆ. ಈ ರೈಲಿನಲ್ಲಿ 1 ಎಸಿ, 3 ಟೈರ್ ಬೋಗಿ, 4 ಸ್ಲೀಪರ್ ಬೋಗಿಗಳು, 6 ಜನರಲ್ ಬೋಗಿಗಳು ಮತ್ತು 2 ಎಸ್ಎಲ್ಆರ್ ಬೋಗಿಗಳು ಇರುತ್ತವೆ. ಈ ರೈಲು ಮಾರ್ಗವು ಉತ್ತರ ಕರ್ನಾಟಕದ ಪ್ರಮುಖ ಪಟ್ಟಣಗಳಾದ ದಾವಣಗೆರೆ, ಗದಗ ಮತ್ತು ಬಾಗಲಕೋಟೆ ಮೂಲಕ ಹಾದು ಹೋಗುತ್ತದೆ. ಇದರಿಂದ ಅಲ್ಲಿನ ಜನರಿಗೆ ಬೆಂಗಳೂರಿಗೆ ಸುಲಭ ಸಂಪರ್ಕ ದೊರೆಯಲಿದೆ. ಈ ಹೊಸ ದೈನಂದಿನ ರೈಲುಗಳು ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ನಡುವಿನ ಪ್ರಯಾಣವನ್ನು ಇನ್ನಷ್ಟು ಸುಲಭಗೊಳಿಸುತ್ತವೆ. ಪ್ರತಿದಿನ ರೈಲು ಓಡೋದ್ರಿಂದ ಪ್ರಯಾಣಿಕರಿಗೆ ಸಮಯದ ಅನುಕೂಲತೆ ಸಿಗ್ತದೆ ಮತ್ತು ವಿಶೇಷ ರೈಲುಗಳು ನೀಡುತ್ತಿದ್ದ ಅನಿಶ್ಚಿತತೆ ನಿವಾರಣೆಯಾಗ್ತದೆ. ರಾತ್ರಿ ರೈಲು ಪ್ರಯಾಣವು ಪ್ರಯಾಣಿಕರಿಗೆ ವಿಶ್ರಾಂತಿ ಪಡೆಯಲು ಸಹಾಯಕವಾಗುತ್ತದೆ ಮತ್ತು ಬೆಳಿಗ್ಗೆ ತಮ್ಮ ಸ್ಥಳ ತಲುಪಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ವ್ಯಾಪಾರ ಪ್ರಯಾಣಿಕರಿಗೆ ಇದು ಬಹಳ ಉಪಯುಕ್ತವಾಗುತ್ತದೆ. ಉತ್ತರ ಕರ್ನಾಟಕದ ಜನರು ತಮ್ಮ ಕೆಲಸ, ಶಿಕ್ಷಣ ಅಥವಾ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬರೋದ್ರಿಂದ ಈ ಹೊಸ ಸೇವೆ ಅವರಿಗೆ ದೊಡ್ಡ ಅನುಕೂಲ ಒದಗಿಸುತ್ತದೆ. ಭಾರತೀಯ ರೈಲ್ವೆ ಈ ಹೊಸ ರೈಲುಗಳನ್ನು ಆರಂಭಿಸಲು ನಿರ್ಧರಿಸಿದ್ದು, ಅಸ್ತಿತ್ವದಲ್ಲಿರುವ ರೈಲುಗಳ ಮೇಲೆ ಪ್ರಯಾಣಿಕರ ಭಾರಿ ಬೇಡಿಕೆಯು ಹೆಚ್ಚುತ್ತಾ ಇರೋದ್ರಿಂದ ಈಗ ಈ ರೈಲುಗಳು ನಿಯಮಿತ ವೇಳಾಪಟ್ಟಿಯೊಂದಿಗೆ ಪ್ರತಿದಿನ ಓಡೋದ್ರಿಂದ ಉತ್ತಮ ನಿರ್ವಹಣೆ ಮತ್ತು ನಿಖರ ಸಮಯದ ಅನುಭವ ಸಿಗುತ್ತದೆ. ರೈಲ್ವೆಯ ಈ ಹೆಜ್ಜೆ ಕರ್ನಾಟಕದ ಒಳರಾಜ್ಯ ಸಂಪರ್ಕವನ್ನು ಬಲಪಡಿಸಲು ಹಾಗೂ ರಾಜ್ಯದ ವಿವಿಧ ಭಾಗಗಳ ಸಮತೋಲನ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಬೆಂಗಳೂರು ವಿಜಯಪುರ ಮಾರ್ಗವು ಹುಬ್ಬಳ್ಳಿ ಮೂಲಕ ಹಾದು ಹೋಗೋದ್ರಿಂದ ರಾಜ್ಯದ ಮಧ್ಯ ಹಾಗೂ ಉತ್ತರ ಭಾಗದ ಜಿಲ್ಲೆಗಳಿಗೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಂಪರ್ಕವನ್ನು ನೀಡಲಿದೆ. ಟಿಕೆಟ್ಗಳು ಎಲ್ಲ ರೀತಿಯ ಮಾರ್ಗಗಳ ಮೂಲಕ ಲಭ್ಯ ಇವೆ. ಆನ್ಲೈನ್ ಪೋರ್ಟಲ್ಗಳು, ಮೊಬೈಲ್ ಆ್ಯಪ್ಗಳು ಮತ್ತು ರೈಲು ನಿಲ್ದಾಣದ ಕೌಂಟರ್ಗಳಲ್ಲಿ ರೈಲಿನಲ್ಲಿ ಎಸಿ, ಸ್ಲೀಪರ್ ಮತ್ತು ಜನರಲ್ ಬೋಗಿಗಳ ಸಂಯೋಜನೆ ಇದ್ದು, ಇದು ಎಲ್ಲ ವರ್ಗದ ಜನರಿಗೆ ಪ್ರಯಾಣದ ಸೌಕರ್ಯ ಒದಗಿಸುತ್ತದೆ. ಪ್ರಯಾಣದ ಅನುಭವ ಸುಲಭವಾಗಿರೋದ್ರಿಂದ ಪ್ರವಾಸಿಗರು ಮತ್ತು ವ್ಯಾಪಾರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸುವ ನಿರೀಕ್ಷೆ ಇದೆ. ಒಟ್ನಲ್ಲಿ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಯಶವಂತಪುರ ವಿಜಯಪುರ ರೈಲುಗಳು ಕರ್ನಾಟಕದ ರೈಲು ಸಂಪರ್ಕವನ್ನು ಬಲಪಡಿಸುತ್ತವೆ. ಈ ಸೇವೆಗಳು ಪ್ರಯಾಣಿಕರ ಸಮಯ ಉಳಿಸುತ್ತವೆ, ಆರಾಮದಾಯಕ ಪ್ರಯಾಣ ಒದಗಿಸುತ್ತವೆ ಮತ್ತು ರಾಜ್ಯದ ಉತ್ತರ ಹಾಗೂ ದಕ್ಷಿಣ ಭಾಗಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತವೆ. ಈ ಹೊಸ ಯೋಜನೆ ಕರ್ನಾಟಕದ ರೈಲು ವ್ಯವಸ್ಥೆಯ ಅಭಿವೃದ್ಧಿಯತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದ್ದು, ಜನರಿಗೆ ವೇಗವಾದ, ಸುರಕ್ಷಿತ ಮತ್ತು ಸುಲಭ ಪ್ರಯಾಣದ ಹೊಸ ಅನುಭವವನ್ನು ನೀಡಲಿದೆ. ಇವಿಷ್ಟು ಬೆಂಗಳೂರಿನಿಂದ ಉತ್ತರ ಕರ್ನಾಟಕಕ್ಕೆ ಚಲಿಸುವ ರೈಲುಗಳ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.